ಅಣ್ಣನನ್ನೇ ಧ್ಯಾನಿಸ್ತಾ ಇರುವ ಹಾಗೆ ಕಮಲಾವತಿಯ ಪಟ್ಟಣದ ದಾರಿ ಎನ್ನುವುದು ನನ್ನ ಯೋಚನೆಗೆ ಬಂತು. ಹಾಗೆ ಕಮಲಾವತಿಯ ಪಟ್ಟಣದಲ್ಲಿ ಮನ್ಮಥನಿಗೆ ಸರಿಯಾದ ರತಿ ಇದ್ದಾಳೆ ಎನ್ನುವುದು ಸ್ಪಷ್ಟವಾಗಿ ನನಗೆ ಅರ್ಥ ಆಯಿತು. ಹಾಗಿದ್ದ ಮೇಲೆ ಅಣ್ಣನನ್ನೇ ಧ್ಯಾನಿಸ್ತಾ ಅಲ್ಲಿಗಾಗಿ ಬಂದು ನಿಂತಿದ್ದೇನೆ. ಯಾವ ವಿಚಿತ್ರವೋ ಏನೋ, ಎಷ್ಟು ವೇಗವಾಗಿ ಇಲ್ಲಿ ಬಂದು ನಿಂತೆ, ಕಾಲವೂ ಸರಿಯುತ್ತಾ ಇಲ್ಲ. ಇದು ಅಣ್ಣನ ಲೀಲೆ ಎನ್ನುವುದು ಸ್ಪಷ್ಟವಾಗುತ್ತದೆ. ಅಣ್ಣನ ಕಾರ್ಯವನ್ನು ಮಾಡಲೇಬೇಕು. ಒಳ ಹೋಗಬೇಕು ಅಂತಾದ್ರೆ ಯಾರೋ ಇಲ್ಲಿ ದ್ವಾರಪಾಲಕರು ಇದ್ದಾರ, ಯಾರಿದ್ದಾರೆ ವಿಚಾರಿಸುವುದಕ್ಕೆ? ವಿಚಾರಿಸ್ತಾ ರಾತ್ರಿಯ ಕೆಲಸಕ್ಕೆ ಒಳ್ಳೆಯ ವ್ಯಕ್ತಿ. ಒಳ ಹೋಗಬಹುದಿತ್ತು ನೋಡಿ, ಬಾಗಿಲು ತೆರೆದಿದೆ, ದ್ವಾರಪಾಲಕ ಇಲ್ಲಿ ಮಲಗಿದ್ದಾನೆ, ಒಳಗೆ ಹೋಗಬಹುದು. ಅದು ಸರಿಯಾದ ಮಾರ್ಗ ಅಲ್ಲ. ನೋಡುವ, ಇವನನ್ನು ಎಬ್ಬಿಸುವುದಕ್ಕಾಗುತ್ತದೆ ನೋಡ್ತೇನೆ. ನಮ್ಮೂರಿನಲ್ಲಿ ನಿದ್ದೆ ಮಾಡಿ ಬೆಳಗ್ಗೆ ಎದ್ದ ಮೇಲೆ ದೇಹ ಕೆಲಸ ವ್ಯಾಯಾಮ ಎಲ್ಲ ಮಾಡುವುದು ನಿದ್ದೆ ಮಾಡಿದಾಗಲೇ ಮಾಡ್ತಾರೆ. ಅಲ್ಲ ಮಗು ಆಚೆ ಬರುತ್ತೆ. ದೇವರೇ, ನೀವು ಕೆಲಸದಲ್ಲಿಲ್ಲ, ಈಗ ಮನೆಯಲ್ಲೇ ಇದ್ದಾರೆ. ಭದ್ರತೆ ಪದಾರ್ಥ ಮಾಡೋದು ನುಗ್ಗೆಕಾಯಿ ಪದಾರ್ಥ ಮಾಡ್ತಾರೆ. ಒಂದಷ್ಟೇ ಮಾಡಬೇಕು ಬಿಟ್ಟು ತೊಳೆದಿದ್ದಕ್ಕೆ ಮಾಡಬೇಕಾಗ್ತದ? ಯಾರಲ್ಲೇ ಹುಡುಗಿ ನೀನು, ಯಾರ ಸಂಗಡ ಬಂದೆ? ಯಾರೇ ಹುಡುಗಿ ನೀನು, ಯಾರ ಸಂಗಡ ಬಂದೆ? ಮದುವೆಯಾಗಿದ್ದು ಇಲ್ಲವೋ ಬೇಳೆ ನಾಣೆ? ಮದುವೆ ಆಗೈತೋ ಇಲ್ಲವೋ ಬೇಳೆ ಜಾಣೆ? ಮದುವೆಯಾಗೈತೋ ಇಲ್ಲವೋ ಮದುವೆ ಆಗೈತೋ ಇಲ್ಲವೋ? ಯಾರೇ ಯಾರಲ್ಲೇ ಹುಡುಗಿ ನೀನು, ಯಾರ ಸಂಗಾಟ ಬಂದೆ? ಮದುವೆ ಆಗೈತೋ ಇಲ್ಲವೋ ಬೇಳೆ ನೀನು? ಇದು ಮತ್ತೆಂತಲ್ಲ, ನಾನು ಬಂದದ್ದು ಜೀವನದಲ್ಲಿ ಪದ್ಯ ಮಾತ್ರ ಅರ್ಥ ಇಲ್ಲ. ಅಲ್ಲ ನೋಡಿ, ಇವನಿಗೊಂದು ಸಂಗೀತ ಪ್ರಜ್ಞೆ ಅಂತ ಹೇಳಿದ್ರೆ ಮಾತೆಲ್ಲವನ್ನ ಹಾಡಿನ ರೂಪದಲ್ಲಿ ಹೇಳ್ದ. ನಾನು ಮಾತಾಡೋದಕ್ಕೆ ಪ್ರಾರಂಭ ಮಾಡಿದ್ರೆ ಮತ್ತೆ ನಿದ್ರೆ ಇವನಿಗೆ. ಮೇಲೇಳು ಇಲ್ಲಿ ಕಂಡು ಬಿಡು, ನಾನಿದ್ದೇನೆ, ಇಲ್ಲಿ ಮಾತಾಡ್ತಾ ನಿಂತಿದ್ದೇನೆ. ನೋಡು
ಹೊತ್ತು ಜಗನ್ನೇ ಅಲ್ಲ ನನ್ನ ಅಣ್ಣ ದಿವ್ಯ ದೃಷ್ಟಿ ಕೊಟ್ಟು ಎಷ್ಟೆಲ್ಲ ಶಕ್ತಿ ಕೊಟ್ಟು ಎಷ್ಟೆಲ್ಲ ಸರಿ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾನೆ. ಇಂಥದ್ದೊಂದು ಅಣ್ಣ ಇನ್ನು ಸರಿ ಮಾಡೋದಕ್ಕಾಗಲಿಲ್ವ? ಮಾತಾಡ್ಲ? ಯಾರು ಹಾ, ನೀನ್ ಕೇಳೋದಲ್ಲ, ನಾನಿನ್ನ ಮಾತಾಡೋದಕ್ಕೆ ಬಂದವಳು. ಯಾರಯ್ಯ ಬಾಗಿಲ ಕಾಯುವ ಧೀರ ಚರಲು ಬೇಡಿರಯ್ಯ ಯಾರಯ್ಯ ಬಾಗಿಲ ಕಾಯುವ ಧೀರ ಚರಲು ಬೇಡಿರಯ್ಯ ನಾರಿಯೋರ್ವ ಹೊರಗೆ ಬಂದ ವಾರತೆಯೇನು ನಾರಿಯೋರ್ವ ಹೊರಗೆ ಬಂದ ವಾರತೆಯೇನು ಯಾರಯ್ಯ ಬಾಗಿಲನ್ನ ಕಾಯುವಂತಹ ಧೀರಚರ? ರಾತ್ರಿಯಿಂದ ನಾವು ಮಲಗಿದ್ವಿ. ಅಂದ್ರೆ ಯಾರು ಒಳಗೆ ಹೋಗುತ್ತಾರೆ ಮತ್ತೆ ಅಲ್ಲ, ನಾವು ಧೀರರು ಅಂತ ಬಂದವರಿಗೆ ಗೊತ್ತಾಗ್ತದೆ, ಆಗ ಹೋಗುದೇ ಇಲ್ಲ ಅವು. ಅಂದ್ರೆ ಅಷ್ಟು ನಿರ್ಭೀತಿಯಿಂದ ಹಾ. ಯಾರೇ ಬಂದ್ರು ಲೆಕ್ಕಿಸದೆ ಮಲಗಿದ್ದೆ. ನಮ್ಮದೆಲ್ಲ ಧೀರರೇ ಇರು, ಹಾಗೆ ನಮ್ಮ ಕಡೆ ಹಾಗೆ ಬರುವುದಿಲ್ಲ ಹಾಗೆ. ಹೌದಾ? ಹಾ. ಅಲ್ಲ ನೀನು ಅಷ್ಟೇನು ನಿದ್ದೆಗಳನ್ನೆಲ್ಲ ಹಾಡು ಹೇಳೋದು? ಯಾರು ನೀನು ಅಭ್ಯಾಸ ಮಾಡಿ. ಅಭ್ಯಾಸ ಯಾವಾಗಲೂ ಹಾಡು ಹೇಳ್ತಾರೆ? ನಾನು ನಿದ್ದೆ ಬಿಟ್ಟು ಮಲ್ವಾಗ ಹಾಡು ಹೇಳುದು ಯಾಕೆ ನಿದ್ದೆಯಲ್ಲಿ? ಯಾಕೆ? ಬೇರೆ ಮತ್ತೆ ಹಾಡು ಹೇಳುದೇ ಕೆಲಸ ನಂಗೆ. ಓಹೋ, ಅದನ್ನೆಲ್ಲ ಮತ್ತೆ ಮೆಲುಕು ಹಾಕುದು ಅಂತಾದ್ರೆ ಹಾಡು ಹೇಳ್ತೀನಿ. ನೀನು ಗುಟ್ಟೆಲ್ಲ ಮಾತಾಡೋದು ಬಹಳ ಅಪಾಯ. ಕೆಲವರು ನೋಡಿದ್ದೆ ನಾನು, ಹಾ. ಕೆಲವರು ರಾಗ ಒಂದೊಂದು ಪದ್ಯ ಹೇಳಬೇಕು ಅಂತ ಹೇಳಿ ಒಬ್ಬರೇ ಬದಿ ಹೋಗ್ಕೊಂಡು ಹೇಳೋದೆಲ್ಲ ಉಂಟು. ಹೌದಾ? ಹೌದಪ್ಪ. ಆಮೇಲೆ ನಮ್ಮನ್ನ ಒಬ್ಬಿದ್ದ ಒಂದು ಪದ್ಯ ಹೇಳಲಿಕ್ಕೆ 1 ವಾರ ತಗೊಂಡಿದ್ದ. ಹಾ? ಹಾ. ಅಲ್ಲ ಹೇಳಿದ್ದು ಬದಿಗೆ ಒಂದಿವ್ಸ ಮಲಗಿದ್ದೆ, ಬೇಲಿ ಬದಿಯಲ್ಲಿ ಏನೋ ಸೊಲಕ್ಕೆ ಅದು ಬಿಡ್ತೇನೆ ಹೋಗಿ ನೋಡ್ತೆ ಇವ ಅಂದ್ರೆ ಅಭ್ಯಾಸ ಮಾಡುದು ಅಂತ. ಅಲ್ಲ ಆಮೇಲೆ ಆ ರಾಗ ಹೇಳಿದ್ದು ಬದಿಗೆ ಆಯ್ತು, ಇಲ್ಲೂ ಬಂತ. ಇಲ್ಲ ಬಂತ. ಹೌದು. ಹಾಗಿದ್ರೆ ಪ್ರಯತ್ನ ಮಾಡಬಹುದಪ್ಪ. ಹಾ. ನನಗೆ ಆಶ್ಚರ್ಯ ಆದದ್ದೇ ಏನು? ರಾತ್ರಿಯಲ್ಲಿ ದ್ವಾರದ ಬಾಗಿಲು ತೆರೆದುಂಟು, ಹ್ಮ್. ಯಾವುದೇ ಭೀತಿ ಇಲ್ಲದೆ ಹಾ. ಕಾಯಬೇಕಾದಂತಹ ನೀನು ಹ್ಮ್. ಈ ರೀತಿ ಮಲಗಿದ್ದಿ ಅಂತಾದ್ರೆ ಕಾಯ್ತಾ ಆಶ್ಚರ್ಯ. ಇದ್ದೆ, ದ್ವಾರ ಬಿಟ್ಟು ಬೇರೆ ಕಡೆ ಹೋಗ್ತಾ ಅದು ಹೋಗ್ಲಿಲ್ಲ, ಅಲ್ಲೇ ಕಾಯ್ತಿದ್ದೆ. ಅಲ್ಲೇ ಇದ್ದೆ. ಹಾ. ನೋಡು, ಹಾ. ನನ್ನಂತ ಒಳ್ಳೆಯವರು ಬಂದದ್ರಿಂದ ಆಯ್ತು. ಹಾ. ಯಾವ್ದೋ ಕಳ್ಳರೋ ಕಾಕರು ಬಂದು ಅಂತ ನೇರವಾಗಿ ಒಳಗೋಗುವುದಿಲ್ಲ ಪುಣ್ಯಾತ್ಮ. ನೋಡ್ಕೊಳ್ತೇವೆ ನಾವು ಅದನ್ನ. ಹಾಗಾಯ್ತು ಅಂತಾದ್ರೆ ಹಾ. ಇನ್ನು ಕೆಲಸಕ್ಕೆ ಬಹಳ ತೊಂದರೆ ಆಗ್ತದೆ. ಅದು ಬಿಡು. ನೋಡು, ಹಾ. ನಿನ್ನೆಲ್ಲ ಮಾತಾಡುವುದಲ್ಲ, ಹಾ. ನನಗೆ ಅವಸರದ ಕಾರ್ಯ ಉಂಟು. ಏನು? ನಾನು ಬಂದಂತಹ ವಿಚಾರವನ್ನ ಹ್ಮ್. ಅಂದ್ರೆ ನೇರವಾಗಿ ನಿನ್ನ ದೊರೆಯಲ್ಲಿ ಹೋಗಿ ಹಾ. ನಾರಿಯೋರ್ವಳು ದ್ವಾರದಲ್ಲಿ ಬಂದು ನಿಂತಿದ್ದಾಳೆ ಎನ್ನುವಂತಹ ವಿಚಾರವನ್ನ ಹೋಗಿ ಹೇಳಿ ಬಾಯಿಲಿಗೆ. ನಾರಿಯಾದರೇನು ನಮಗೆ ಮಾರಿಯಾದರೇನು ಕಡೆಗೆ ಸೂರ್ಯ ಉದಯವಾಗುವನಕ ಯಾರು ಕೇಳಿಯೋದು? ಇಷ್ಟೊತ್ತಿ ಬಂದು ನನ್ನನ್ನು ಎಬ್ಬಿಸಿ ಮಹಾರಾಜಲ್ಲಿ ಹೋಗಿ ಹೇಳು ಬಂದವಳು ಯಾರು? ನಾರಿ ಬಂದಿದ್ದ. ನಾರಿ ಬಂದ ಅಂತ ಹೇಳ್ಬೇಕಾ? ಹೌದು. ನಾರಿ ಅಲ್ಲ, ಹಾ. ಇಷ್ಟೊತ್ತಿಗೆ ಮಾರಿ ಬಂದ್ರು ನಮ್ಮ ಲೆಕ್ಕ ಇಲ್ಲ. ಮತ್ತೆ ಮಹಾರಾಜಲ್ಲಿ ಹೇಳ್ಬೇಕು ಅಂತಾದ್ರೆ ಇಂತಿಷ್ಟೇ ಹೊತ್ತಂತುಂಟು. ಓಹೋ. ಭಗವಾನ್ ಭಾಸ್ಕರ ಹಾ. ಸೂರ್ಯದೇವ ಹಾ. ಬರ್ಲಿ ಮೇಲೆ, ಅವು ಬಂದ ಮೇಲೆ ಅವರು ಹೇಳಿದ್ರು ನಮ್ಗೂ ಆವಾಗಲೇ ಎಚ್ಚರ ಆಗುದು. ಆವಾಗ ಹೋಗಿ ಹೇಳುತ್ತೆ, ಈಗ ಆಗುದಿಲ್ಲ. ಹಾಗೆ ಸಿಟ್ಟು ಮಾಡ್ಕೊಳ್ಳೋದು. ಯಾಕೆ ಹೀಗೆ ಮಾಡ್ತಿ? ಹಿಡಿರಪ್ಪ ಕೈಯ ಮುಗಿವೆ ಅಯ್ಯೋ ಅಯ್ಯೋ, ಸಿಟ್ಟಾಗಬೇಡಿ. ಆಗುದಿಲ್ಲ. ನಿಮ್ಮನ್ನ ಕಡೆಗಣಿಸಿ ಮಾತಾಡ್ತಾ ಇರುವುದಲ್ಲ, ಮತ್ತೆ ನಿಮಗೆ ಗೌರವ ಕೊಟ್ಟೇ ಮಾತಾಡ್ತಾ ಇದ್ದೇನೆ. ಅರ್ಥ ಆಯ್ತಾರೆ ಧೀರಚಾರ ಅಂತ ಹೇಳಿದ್ರೆ. ಹೌದು. ಹಾ. ಇದು ಗೌರವ ಎಷ್ಟು ಕೇಳು. ಹಾ. ಮತ್ತೊಬ್ಬರನ್ನ ಹಾಗೆ ಹಾ. ಕೈ ಮುಗಿದು ಕೇಳಿಕೊಳ್ಳಬೇಕಂತೆ. ನಿನ್ನಲ್ಲಿಯೂ ಹಾಗೆ ಹಾ. ಅಷ್ಟು ಗೌರವಯುತವಾಗಿ ಕೇಳಿಕೊಳ್ತಾ ಇದ್ದೇನೆ. ಏನು? ಕೈ ಮುಗಿದು ಕೇಳಿಕೊಳ್ತಾ ಇದ್ದೇನೆ. ಎಂತದ್ದು? ನಾರಿ ಬಂದಿದ್ದಾಳೆ ಎನ್ನುವುದಾಗಿ ಹಾ. ನನ್ನ ಮಾತನ್ನ ಅಲ್ಲ ನನ್ನನ್ನ ಕಡೆಗಣಿಸಬಾರದು ನೀವು. ಹ್ಮ್. ನನಗೆ ಅವಸರದ ಕಾರ್ಯ ಉಂಟು.
ಉಂಟು, ಮಹಾರಾಜರಲ್ಲಿ ಮಾತಾಡಬೇಕಾದ್ದುಂಟು. ಹಾಗಾಗಿ ಹೇಳಿದ್ದು ನಾನು ಬಂದಂತಹ ವಿಚಾರವನ್ನ ಅವರಿಗೆ ಅರುಹಿದಿರಿ ಅಂತಾದ್ರೆ ನನಗೆ ಬಹಳ ಉಪಕಾರ ಮಾಡಿದ ಹಾಗಾಗ್ತದೆ. ಅಲ್ಲಿಂದ ಅಲ್ಲಿಗೆ ಹೋಗಿ ಆ ವಿಚಾರವನ್ನು ಅವರಿಗೆ ಹೇಳಿ ನನಗೆ ಅವರನ್ನ ಭೇಟಿಯಾಗುವುದಕ್ಕೆ ಮಾತಾಡೋದಕ್ಕೆ ಮಧ್ಯರಾತ್ರಿ ಕಾಲದಲ್ಲಿ ಎದ್ದು ನೀನು ತಿರುಗಲೇಕೆ? ಮಧ್ಯರಾತ್ರಿ ನಮ್ಮ ರಸನೊಡನೆ ಸುದ್ದಿ ಯಾವುದು? ನಾನು ಮಲಗಿದವ ನನ್ನನ್ನು ಎಬ್ಬಿಸಿ ನಿತ್ಯ ಹಾಳು ಮಾಡಿದ್ದಲ್ಲದೆ ಅಪರೂಪಕ್ಕೊಂದು ಅವಕಾಶ ಸಿಕ್ಕಿದೆ ನಿತ್ಯ ಮಾಡ್ಲಿಕ್ಕೆ ಲೆಕ್ಕ ಹಾಕಿ ಮಲಗಿದವ. ಯಾವಾಗಲೂ ನಿದ್ದೆ ಮಾಡ್ಲಿಕ್ಕೆ ಅವಕಾಶ ಇರುವುದಿಲ್ಲ. ಇವತ್ತೊಂದು ರಗಳೇ ಇಲ್ಲ, ಮಲಗುವಂತ ಲೆಕ್ಕ ಹಾಕಿ ಮಲಗಿದ್ರೆ ಎಬ್ಬಿಸ್ಕೊಳ್ಳುವಂಥದ್ದು ಮಹಾರಾಜರು ಹೇಳ್ಬೇಕಾ? ಹೇಳಬೇಕು. ನಾನು ಸರಿ ಉಂಟು ನಿನಗೆ ಏನಾಯ್ತು ನೋಡು. ಇಷ್ಟೊತ್ತು ನಾನು ಮರ್ಯಾದೆ ಕೊಟ್ಟ ಯಾಕೆ? ನೀವು ಹೆಣ್ಣು ಅನ್ನುತ್ತದೆ ಸರಿ. ಈಗ ಅರ್ಥ ಆಗ್ತಾ ಉಂಟು. ಈ ಮಧ್ಯರಾತ್ರಿ ಕಾಲದಲ್ಲಿ ಒಬ್ಬಳೇ ತಿರುಗಾಟ ಮಾಡ್ತೀನಿ ಅಂತ ಆದ್ರೆ ನಾನು ನಿನ್ನ ಬಗ್ಗೆ ಅನುಮಾನ. ಏನು ಒಬ್ಬ ಗಂಡಸಾದ ಒಟ್ಟಿಗೆ ಇರ್ಬೇಕಿತ್ತು, ಯಾರು ಇಲ್ಲ, ಒಬ್ಳೇ ತಿರುಗ್ತಾ ಇದ್ದೀಯ. ಬಂದು ನನ್ನೇ ಬೀಸ್ತೆ. ಹೌದು, ನಿನ್ನ ವಿಷಯ ನಂಗೆ ಅರ್ಥ ಆಗುದಿಲ್ಲ. ಇಷ್ಟಾಗಿ ಮಹಾರಾಜರನ್ನು ಕಾಣಬೇಕು, ಈಗಲೇ ಹೋಗ್ಬೇಕು. ಹೋಗಿ ಹೇಳು ಪಾಪ ಅವ್ರು ಮಲಗಿದ್ದಾರೆ, ಅವ್ರು ಹೋಗಿ ಹೀಗೆ ಎಬ್ಬಿಸುವುದಾ? ನನ್ನ ಎಬ್ಬಿಸಿದ್ದೇ ತಪ್ಪು ನೀನು. ಈಗ ನಾನು ಹೋಗಿ ಅವ್ರು ಎಬ್ಬಿಸಿದ್ರೆ ತಪ್ಪೇ ಆಗುದಿಲ್ವಾ? ಅದನ್ನೇ ತಪ್ಪಾಗ್ತದೆ. ಇಷ್ಟಾಗಿ ಮಧ್ಯರಾತ್ರಿಯಲ್ಲಿ ಒಬ್ಬಳೇ ತಿರುಗಾಟ ಮಾಡ್ತೀಯ ಅಂತ ಆದ್ರೆ ನಿನಗೆ ಮಹಾರಾಜರು ನೋಡುವ ಉದ್ದೇಶ ಅಲ್ಲ. ನಾನು ಒಳಗೆ ಬಿಟ್ರೆ ಏನಾದ್ರೂ ಕಳತನ ಮಾಡ್ಕೊಂಡು ಹೋಗುವುದು ಅಂತ ಕಳ್ಳಿ ನೀನು. ಕಳ್ಳಿ ಎಲ್ಲ ಕೇಳಿ ರಯ್ಯ ಪಳ್ಳು ಮಾತನಾಡಬೇಡಿ. ಕಳ್ಳಿ ಎಲ್ಲ ಕೇಳಿ ರಯ್ಯ ಪಳ್ಳು ಮಾತನಾಡಬೇಡಿ. ಕುಲ್ಲದನವಿ ಎನ್ನೊಳಿಗ ಸಲ್ಲದು ನೋಡಿ, ನಿಮ್ಮ ಕುಲ್ಲದನವಿ ಎನ್ನೊಳಿಗ ಸಲ್ಲದು ನೋಡಿ. ಕಳ್ಳಿ ಎಲ್ಲವೂ ಎಲ್ಲವೂ ನಮ್ಮ ಕಣ್ಣಿಗೆ ಏನು ಕಾಣುತ್ತದೋ ಅದೇ ನಿಜ ಅಂತ ಆಡುವುದಲ್ಲ. ಮತ್ತೆ ನಮ್ಮ ಮೂಗಿನ ನೇರಕ್ಕೆ ಅಳೆಯುವುದಲ್ಲ. ಮಧ್ಯರಾತ್ರಿ ಕಾಲದಲ್ಲಿ ತಿರುಗಬಾರದು ಸರಿ, ನಾನು ತಿರುಗುತ್ತಾ ಇದ್ದೇನೆ. ಒಟ್ಟಿಗೆ ಗಂಡೋರ್ವ ಇರಬೇಕಿತ್ತು ಸರಿ, ನಾನು ಒಬ್ಬಳೇ ಬಂದಿದ್ದೇನೆ. ಅದೆಲ್ಲ ಕಾರಣವನ್ನು ಇಟ್ಟುಕೊಂಡು ನಾನೊಬ್ಬಳು ಕಳ್ಳಿ ದಾರಿ ತಪ್ಪಿದ ಹೆಣ್ಣೆನ್ನುವುದಾಗಿ ಹೇಳ್ತಾ ಇದ್ದೀಯಲ್ಲ, ಅದು ಮಾತ್ರ ಎಷ್ಟಕ್ಕೂ ಸರಿ ಅಲ್ಲವೇ ಅಲ್ಲ. ನಾನು ಕಳ್ಳಿಯೂ ಅಲ್ಲ, ನನ್ನ ವ್ಯಕ್ತಿತ್ವದಲ್ಲಿ ನನ್ನ ಮನುಷ್ಯತ್ವದಲ್ಲಿ ಒಂದಿನಿದ್ದು ಲೋಪದೋಷ ಇಲ್ಲ. ಅದರ ಕುರಿತಾಗಿ ನನಗೆ ವಿಶ್ವಾಸ ಉಂಟು. ಅರ್ಥ ಹೇಳುವುದೇ ಹಾಗೆ, ಎಂತದು ನಿಮ್ಮಂತ ಹೇಳುವುದು ಹಾಗೆ. ಅದಲ್ಲ ಬೇಡ, ಚಾರಿತ್ರ್ಯವಂತ ಹೇಳು. ನೀನು ಇಂಥ ಮಾತುಗಳೆಲ್ಲ ಬೇಡ. ನನ್ನನ್ನು ಆ ರೀತಿಯಾಗಿ ಬೈದು ಭಂಗಿಸ್ತಾ ಇದ್ದೀಯ ಅಂತಾದ್ರೆ ನೋಡು ನಿನ್ನ ಗುಣ ಏನು ಅಂತ ಗೊತ್ತಾಗುತ್ತದೆ. ಆಡುವಂತಹ ಮಾತಿನಿಂದ ಒಳಗಿನ ಸಂಸ್ಕಾರ ಹೊರಗೆ ಬರ್ತದೆ. ಇಷ್ಟೊತ್ತು ನೀನು ಒಳ್ಳೆ ರೀತಿಯಿಂದ ಮಾತಾಡಿದ್ದಂತ ನಾನು ಒಳ್ಳೆ ರೀತಿಯಿಂದ ಮಾತಾಡಿದ್ರೆ ಏನು ಕಂಡಂತ ಹೆಣ್ಣೋರುಗಳು ಒಬ್ಬಳೆ ಇದ್ದಾಳೆ ಅಂತಾದ್ರೆ ಕುಲ್ಲತನದಿಂದ ಮಾತಾಡೋದಕ್ಕೆ ಪ್ರಯತ್ನ ಮಾಡ್ತೀಯ. ಇಂಥ ಕುಲ್ಲತನೆಲ್ಲ ನನ್ನಲ್ಲಿ ಆಚೆಗಿಲ್ಲವೇನೆ ಕಡೆಗೆ ಯೋಚನೆ ಇಲ್ಲದೆ ಹೋಗು ಆಚೆಗೆ. ಬಹಳ ಮಾತಾಡ್ತೀಯಲ್ವಾ? ಹೆಂಗಸತ್ ಗೌರವ ಕೊಟ್ರೆ ನನಗೆ ಸಂಸ್ಕಾರ ಇಲ್ಲ ಹೇಳ್ತೀಯ. ಇಲ್ಲ ಸಂಸ್ಕಾರ. ರಾತ್ರಿ ಹೊತ್ತು ಮನೆ ಬಿಟ್ಟು ಬಂದವಳು ನೀನು. ಕತ್ತಲ್ಲಿ ನೋಡ್ರೆ ಕರಿಮಣಿ ಉಂಟು, ಗಂಡ ಇದ್ರು ಇರ್ಬೋದು. ಅವನನ್ನು ಎಬ್ಬಿಸ್ದೆ, ಅವನಿಗೂ ಹೇಳ್ದೆ ಈ ರಾತ್ರಿ ಹೊತ್ತು ತಿರುಗಾಟ ಮಾಡ್ತೆ, ಅವನು ಮಲ್ಕೊಂಡಿದ್ದ ಬಹುಶಃ. ಈಗ ಬಂತು ನನ್ನ ಎಬ್ಬಿಸ್ಕೊಂಡು ನಾ ಅಂತವ್ ಇಂಥವ್ ಹೇಳ್ತೀಯ. ನೀ ಹೆಣ್ಣಲ್ಲ, ನೀನು ಹುಚ್ಚು ಮೂಳೆ. ಹುಚ್ಚು ಮೂಳೆ ನೀನು. ಒಂದು ಮಾತಾಡದೆ ಹೋದ್ರೆ ಹೋದೆ, ಹುಚ್ಚು ಬಿಡಿಸ್ಬಿಟ್ಟೇನು.
ವೀರೆಗೆನುತ ಉಚ್ಚರಿಸಿದಳ ಹುಚ್ಚು ನಾಯಿ ಅದೇ ಕಾಯ್ತಿರು ನೀನು ಏನು ಇದೇ ರೀತಿ ಕಾಯ್ತಾ ಇದ್ರೆ ಅಲ್ಲಿಂದ ಅಲ್ಲಿಗೆ ಹೋಗ್ತಾರೆ ಒಳಗೆ ಬರುದಾಗಿ ಮಾಡ್ತಾರೆ ನಾನು ಎಂತದ್ದು ಒಳಬರೋಕೆ ಹೆದರ್ತಾರೆ ಹೋಗೋದಕ್ಕೆ ನಾನೇ ಹೆದರೋದಿಲ್ಲ. ನಿಮ್ಮಂತರ ಉಪದ್ರ ಅದಕ್ಕೆ ಏನು ನನ್ನ ಉಪದ್ರ ಅದೆಲ್ಲ ಅಗತ್ಯ ಇಲ್ಲ. ನೀವು ಉಪದ್ರ ಮಾಡಿದ್ರೆ ನನಗೆ ಈಗ ನನ್ನ ಹತ್ರ ಬಂದ್ರೆ ಯಾರು ಹೋಗುದಿಲ್ಲ ಯಾಕೆ ಇರುದೇ ಬಾಗಿಲಲ್ಲಿ ಅದನ್ನು ಭರವಸೆ ಉಂಟು ನಿನಗೆ. ನನ್ನ ಹತ್ರ ಬಂದ್ರೆ ಬೇರೆ ಹೋಗುದಿಲ್ಲ ಅದಕ್ಕೆ ಹೇಳುದು ಬಾಗಿಲಲ್ಲಿ ಇದ್ದವರು ಯೋಚನೆ ಮಾಡೋದಂತದ್ದು. ನಾವೆಲ್ಲ ಬಿಡುದೂ ಇಲ್ಲ ಹೇಳ್ತಾರೆ ಬೇರೆ ತರ ನಿಂತಿದ್ದವ್ರು ಹೋಗಿ ನಿಂತೇವೆ ನೀನು ಇಲ್ಲದೆ ಇದ್ದ ಹಾಗೆ ಬಂದು ಹೋಗುವಂತ ಹೇಳ್ತಾರೆ. ಅಷ್ಟು ವ್ಯವಸ್ಥೆ ಮಾಡಿಬಿಟ್ಟೆ ಇಲ್ಲಿ ಇದ್ರಲ್ವಾ ಎಂತದ್ದು ಹುಚ್ಚು ನಾಯಿ ಹಾಗೆ ಬಗಳೋದಕ್ಕೆ ಮುಂದಾಗ ಏನು ನನ್ನನ್ನು ಕಡೆಗಣಿಸಿ ಮಾತಾಡ್ತಾ ಇದ್ದೀಯ. ಹೋಗಬೇಕಾ ಹೋಗಬೇಕಾ ಹೋಗುವುದಕ್ಕೆ ಬಂದವಳಲ್ವೇ ಸಿಟ್ಟು ಬಂತು ಅಂತಾದ್ರೆ ಈ ನಿನ್ನ ದೇಹವನ್ನ ಕೊಚ್ಚಿ 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 ರಾತ್ರಿ ತಿರುಗುವ ಪಿಶಾಚಿಗಳಿಗೆ ಔತಣಬಡಿಸಿಬಿಟ್ಟೇನು ಕೊಚ್ಚಿ ಹಾಗೆ ಹೇಳ್ಬೇಡ ಉಪ್ಪು ಹಾಕ ಮಾಂಸ ಹಾಳಾಗ್ತದೆ ಹಾಳಾಗ್ತದೆ. ಹೊಡಿ ಹಾಕ ತೆಂಗಿನೆಣ್ಣೆ ಹಾಕಿ ಬೇಸು ಗಿಡ ಆಮೇಲೆ ಹಾಗೆ ಬದಿ ಗಿಡ ಆಮೇಲೆ ಕಾಲ ಕಡ್ದು ಅದಕ್ಕೆ ಹಾಕಿ ಪದಾರ್ಥ ಮಾಡಿದ್ರೆ ಊಟ ಮಾಡ್ಬೋದು. ಇವಳು ಕೊಚ್ಚಿ ಕೊಚ್ಚಿ ಅದು ಗುಂಬಳಕ್ಕೆ ಮಾಡಿದೆ ಕೊಚ್ಚಬೇಕಾದ್ರೆ ಏನು ನಿಮ್ಮನೆ ಮಾಡೋ ಅಡಿಗೆ ಅಲ್ಲ ಅದು? ಅರ್ಥ ಆಯ್ತಲ್ಲ ಇಲ್ಲಿ ಬಂದು ಕೊಚ್ಚಿ 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 ಹೇಳುತ್ತೆ ಮನೆಯಲ್ಲಿ ಕೊಚ್ಚ ಕೂತಿದ್ರೆ ಒಬ್ಳು ಬರುದಿಲ್ಲ ಆಗಿತ್ತು ಕೊಚ್ಚ ಕೊಚ್ಚೆ ಸಾಕಾಗ್ತಿತ್ತು ಅಲ್ಲೇ ಮಲಗ್ತಿದ್ದೆ ನೀನು ಎಂತದು ಬರುತ್ತದೆ? ಮನೇಲಿ ಎಂತದ್ದು ಕೆಲಸ ಇಲ್ಲ ನಿನಗೆ ಈ ಊರು ತುಂಬಾ ಕೊಚ್ಚಿದ್ದೆ ನೀನು ನಿನ್ನನ್ನು ಕೊಚ್ತಾನೆ ಅಂತ ಹೇಳಿದ್ದು ಏನು? ಯಾರಿಗೂ ಊಟ ಕೊಡುವುದಲ್ಲ ಪ್ರೇತಗಳಿಗೆ ಊಟ ಬಡಿಸಿಬಿಟ್ಟೇನು. ಪ್ರೇತಗಳಿಗ ನೋಡೋ ಏನು? ಇಷ್ಟೊತ್ತು ಕೈ ಮೇಲೆ ಬರ್ತಿತ್ತು ಯಾಕೆ ಬರಲಿಲ್ಲ? ಯಾಕೆ ಬರಲಿಲ್ಲ ಕೇಳಿದ್ರೆ ಏನೋ ನನ್ನ ಕೈ ಎತ್ತಿದ ಮನಸ್ಸು ಆಗುದಿಲ್ಲ ಆಗುವುದಿಲ್ಲ ಅದಕ್ಕೆ ಮನಸ್ಸಿಲ್ಲ ನನಗೆ. ಆಗುದಿಲ್ಲ ಅಂತಲ್ಲ ಹೆಂಗಸರ ಕೈ ಮಾಡಬಾರ್ದು ಅಂತ ಸುಮ್ಮನಿದ್ದೆ ನಿನ್ನ ಅನುಕಂಪ ನನಗೆ ಅಗತ್ಯ ಇಲ್ಲ. ಅನುಕಂಪ ಏನು ಮರ್ಯಾದೆ ಹೋಗ್ತೇ ಇಲ್ವಾ ಹೋಗುವುದಿಲ್ಲ ನನ್ನ ಮರ್ಯಾದೆ ದಾರ ಬಿಡ್ತೇ ಇಲ್ವ? ಹೋಗದಿದ್ರೆ ಬಡದು ಬೆರೆಸ್ತೇನೆ ದಾರ ಬಿಡದಿದ್ರೆ ನಿನ್ನನ್ನು ಬಡಿದು ಹಾಕೇನು. ನಮ್ಮೂರಿಗೆ ಬಂದುಕೊಂಡು ನನಗೆ ಹೇಳತ್ತಲ್ಲ ಇವಳು ಯಾವ ಊರಿಗೆ ಹೋದ್ರೆ ನಾವು ಹೇಳುವವರೇ. ಅಂದ್ರೆ ನಿನ್ನೂ ಕೆಲವು ಸಾಕಲಿದ್ರು ಅಂತ ಆಯ್ತು ಈ ರಾತ್ರಿ ಹೊತ್ತಲ್ಲೋ ಏನು ಹೋಗುದಿಲ್ವಾ ಹೋಗುವುದಿಲ್ಲ. ಸ್ವಂತ ಬಂದ್ಬಿಟ್ಟೆ ನಿನ್ನ ಕಾಲು ಬೀಳಿಸಿಬಿಟ್ಟೇನು. ನಾನು ಗೊತ್ತಿಲ್ಲ ಈ ಹೆಂಗಸರೆಲ್ಲ ಎಷ್ಟೇ ಮಾತಾಡ್ರು ಬಾಯಲ್ಲೇ ಬಿಟ್ರೆ ಕೈಯಲ್ಲೇ ಮಾಡ್ಲಿಕ್ಕೆ ಆಗುದಿಲ್ಲ ನಂಗೆ ಮೊದಲೇ ಗೊತ್ತುಂಟು ಹೋಗಿ ಹೆದರ್ಸ್ಬಿಟ್ಟು ಓಡೋಗ್ಬಿಟ್ಲು ಹೇಳ್ಕೊಂಡೆ ರಾಗಲೇ ಹೋಗ್ತಾ ಹೌದು ಅವಳು ಒಂದ್ಸತಿ ಹೀಗೆ ಮಾಡ್ತಾ ಹೋದ್ಲು ಹಾಗೆ ಓಡೋದು ಒಂದು ಲೆಕ್ಕ ಹಾಕಿದ್ರೆ ತಿರುಗಿ ನೋಡ್ತೆ ಭೀಕರವಂತ ರೂಪ ಮೃತ್ಯು ಅಲ್ಲ ಮಾರಿಯೋ ಒಂದು ಅರ್ಥ ಆಗ್ತಿಲ್ಲ ಹೆಣ್ಣಲ್ಲ ಇಲ್ಲಿ ಹೋದ್ರೆ ರಾತ್ರಿ ಒಬ್ಳು ಅವಳು ತಿರ್ತಿಲ್ಲ ರಾತ್ರಿ ತಿರ್ತು ಅಂದ್ರೆ ಇದೇ ರೀತಿ ತಿರುಗುದವಳು ಅವಳು ಹತ್ತಿರ ಬಂದ್ರೆ ಬಿಡ್ಲಿಲ್ಲ ಅವಳು ಹೀಗೆ ಮಾಡಿದ್ಲು ಹೋಗಿ ಯಾವ ಗಂಡಸರು ಹತ್ರ ಹೋಗುದಿಲ್ಲ ಬಹುಶಃ ಹಾಗೆ ತಿರ್ತಿರ್ತಿದ್ಲು ಅವಳು ಇಲ್ಲ ಈ ವಿಷಯ ಇಟ್ಕೊಂಡ್ರೆ ಅಪಾಯ ನನ್ ಜೀವ ಹೋಗ್ತದೆ ಏನ್ ಮಾಡುದು ಮಹಾರಾಜರು ಹೋಗಲ್ಲ ನೋಡವೆ ಅಲ್ಲಿ ಮಲಗಿದ್ದಾರೆ ಒಂದ್ ಕೆಲಸ ಮಾಡ್ತೆ ಅಂತಪುರದಲ್ಲಿ ಮಲಗಿದ್ದಾರೆ ಅವರು ಪ್ರವಾಸಿಯಿಂದ